ಹಲೋ ಫುಡೀಸ್, ವೆಲ್ಕಮ್ ಟು ಗಾಯ್ಸ್ ಕಿಚನ್. ಉಪ್ಪಿಟ್ಟು ಅಂದರೆ ತುಂಬ ಜನ ತಿನ್ನೋದಿಲ್ಲ. ನಾನು ಮಾಡೋ ರೀತಿನಲ್ಲಿ ಒಮ್ಮೆ ಮಾಡಿ ನೋಡಿ. ಯಾರೆಲ್ಲ ಉಪ್ಪಿಟ್ಟು ತಿನ್ನಲ್ಲ ನೋಡಿ, ಅವರು ವಾರಕ್ಕೆ 2 ಸಲ ಆದರೂ ಉಪ್ಪಿಟ್ಟು ಮಾಡಿಸ್ಕೊಂಡು ತಿಂತಾರೆ. ಅಷ್ಟು ರುಚಿಯಾಗತ್ತೆ. ಬನ್ನಿ ಮಾಡೋ ವಿಧಾನ ನೋಡ್ಕೊಂಬರೋಣ. ಮೊದಲೇದಾಗಿ ಒಂದು 5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೀಗ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ, ಒಂದು 1/4 ಸ್ಪೂನಷ್ಟು ಜೀರಿಗೆ, ಹಾಗೆ 1 ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆದಷ್ಟು ಸಣ್ಣ ಊರಿನಲ್ಲಿ ಹದವಾಗಿ ಫ್ರೈ ಮಾಡ್ಕೋಬೇಕಾಗಿರುತ್ತೆ ನೋಡಿ. ನಂತರ ಇದಕ್ಕೆ 1 ಸ್ಪೂನಷ್ಟು ಉದ್ದಿನಬೇಳೆನೂ ಸಹ ಹಾಕ್ಕೊಂಡು ಇದನ್ನು ಒಮ್ಮೆ ಬಾಡಿಸ್ಕೊಳ್ಳೋಣ. ಹೀಗಿದಕ್ಕೆ ಈರುಳ್ಳಿ, ಕರಿಬೇವು ಹಾಗೆ ಹಸಿಮೆಣಸಿನ್ಕಾಯಿನ ಒಮ್ಮೆಗೆ ಸೇರಿಸ್ಕೊತಾ ಇದ್ದೀನಿ. ಉಪ್ಪಿಟ್ಟಲ್ಲಿ ಕಾಳುಗಳೆಲ್ಲ ಸ್ವಲ್ಪ ಜಾಸ್ತಿ ಫ್ರೈ ಆದ್ರೇ ಟೇಸ್ಟಿಯಾಗಿರುತ್ತೆ. ಈಗ ಈರುಳ್ಳಿನೂ ಸಹ ಫ್ರೈ ಮಾಡ್ಕೊಳ್ಳೋಣ. ಓವರ್ ಕುಕ್ ಮಾಡಬೇಡಿ, ಇದರಲ್ಲಿ ಈರುಳ್ಳಿ ಸ್ವಲ್ಪ ಕ್ರಂಚಿಯಾಗಿದ್ರೇ ಚೆನ್ನಾಗಿರುತ್ತೆ ನೋಡಿ. ಇಷ್ಟ ಆದರೆ ಸಾಕಾಗುತ್ತೆ. ಈಗ 1 ಕಪ್ಪಷ್ಟು ಬನ್ಸಿ ರವೆನ ನಾನು ಇದರಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ಪ್ರತಿ ಸಲ ಗ್ರೋಸರಿ ತಂದಾಗಲೂ ಬನ್ಸಿ ರವೆನ ಒಮ್ಮೆ ಡಬ್ಬಗೆ ತುಂಬೋದಕ್ಕೆ ಮುಂಚೆನೇ ಒಂದ್ಸಲ ಫ್ರೈ ಮಾಡಿಬಿಟ್ಟಿರ್ತೀನಿ. ಕಾರಣ ಇಷ್ಟೇ, ಹುಳ ಆಗೋದಿಲ್ಲ ಮತ್ತು ಈ ಥರ ನಾವು ಟಿಫನ್ ಮಾಡ್ಕೊಳ್ಳುವಾಗ ಸ್ವಲ್ಪ ಸಮಯ ಕೂಡ ಸೇವ್ ಆಗುತ್ತೆ ಅಂತ ಹೇಳ್ಬೋದು. ಆಲ್ರೆಡಿ ಫ್ರೈ ಆಗಿರೋದ್ರಿಂದ ಈಗ ಎಣ್ಣೆಯಲ್ಲಿ ಅಂದರೆ ಒಗ್ಗರಣೆ ಜೊತೆಗೆ ಆ ಫ್ಲೇವರೆಲ್ಲ ಹಿಡಿಯೋಷ್ಟು ಒಂದು 2ರಿಂದ 3 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಕಲ್ಲುಪ್ಪನ್ನು ಬಳಸಿದ್ದೀನಿ. ನೀವು ಮಾಮೂಲಿ ನಾರ್ಮಲ್ ಉಪ್ಪು ಬರುತ್ತಲ್ಲ, ಅದನ್ನು ಸಹ ಪುಡಿ ಉಪ್ಪನ್ನು ಸಹ ಆ್ಯಡ್ ಮಾಡ್ಕೊಬೋದು. ನಂತರ ಇದಕ್ಕೆ ಒಂದು ಟೊಮೊಟೊನ ಸೇರಿಸ್ಕೊಂಡಿದ್ದೀನಿ. ಈಗ ಒಂದು 1/4 ಸ್ಪೂನಷ್ಟು ಅರಿಶಿನ, 1 ಪಿಂಚಷ್ಟು ಸಿಟ್ರಿಕ್ ಆ್ಯಸಿಡ್, ನಿಮ್ಮುಪ್ಪು ಅಂತೀವಲ್ಲ ಅದನ್ನು ಸೇರಿಸ್ಕೊಂಡಿದ್ದೀನಿ. ಮರೀದೆ 1 ಸ್ಪೂನಷ್ಟು ಶುಗರ್ನ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ 1/4 ಸ್ಪೂನಷ್ಟು ಧನಿಯಾ ಪೌಡರು ಇಷ್ಟನ್ನು ಸಹ ಸೇರಿಸ್ಕೊಳ್ಳಿ. ಉಪ್ಪಿಟ್ಟು ತುಂಬ ಮೃದುವಾಗಿ ಬರುತ್ತೆ ಸಕ್ಕರೆ ಹಾಕೋದ್ರಿಂದ. ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಒಮ್ಮೆ ನೀವು ಟ್ರೈ ಮಾಡಿ ನೋಡಿ. ನಾನಿಲ್ಲಿ 1 ಕಪ್ಪನ್ನು ರವೆ ತೊಗೊಂಡಿದ್ದೆ. 2 ಮುಕ್ಕಾಲು ಕಪ್ಪಷ್ಟು ಬಿಸಿ ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀರಾಗಲೇ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ ನೋಡಿ. ಈಗ ಇದನ್ನೆಲ್ಲ ಒಮ್ಮೆ ಮಿಕ್ಸ್ ಮಾಡಿಬಿಟ್ಟು ಸಣ್ಣ ಊರಿನಲ್ಲಿ ಒಂದು 5 ನಿಮಿಷ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಕೋಬೇಕಾಗತ್ತೆ ನೋಡಿ. 5 ಮಿನಿಟ್ಸ್ ಆಯಿತು. ಈಗ ಉಪ್ಪಿಟ್ಟು ರೆಡಿ ಆಯಿತು. ಈಗ ಇದಕ್ಕೆ ನಾವು ಒಂದಷ್ಟು ಕಾಯಿ ತುರಿನ ಸೇರಿಸ್ಕೊಳ್ಳೋಣ. ಹಸಿ ಕಾಯಿ ತುರಿ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳೋಣ ನೋಡಿ. ರುಚಿಯಾಗಿರ್ತಕ್ಕಂಥ ಉಪ್ಪಿಟ್ಟು ಒಮ್ಮೆ ಈ ಥರ ಟ್ರೈ ಮಾಡಿ ನೋಡಿ. ಯಾರೆಲ್ಲ ಉಪ್ಪಿಟ್ಟು ತಿನ್ನಲ್ಲ ನೋಡಿ, ಅವ್ರಿಗೆ ತಿನ್ನಿಸ್ಬೇಕಂದ್ರೆ ಈ ಥರ ಟ್ರೈ ಮಾಡಿ ನೋಡಿ. ತುಂಬ ರುಚಿಯಾಗತ್ತೆ. ನೀವು ನಾರ್ಮಲ್ ಮಾಡ್ಕೊಳ್ಳೋ ಉಪ್ಪಿಟ್ಟಿಗಿಂತ ಈ ಥರ ಮಾಡಿ ನೋಡಿ, ತುಂಬ ಅದ್ಭುತವಾಗಿರುತ್ತೆ.